ಪಕ್ಷಗಳ ನಡುವೆ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಬಿಜೆಪಿಯಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸುಮಲತಾ ಬಿಗಿ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಮತ್ತೆ ಸುಮಲತಾ ಚುನಾವಣೆಯ ಸಾರಥ್ಯವನ್ನು ವಹಿಸಿಕೊಳ್ತಾರ ದರ್ಶನ್ ಅಂತೇಳಿ ಮಹತ್ವದ ಸಭೆ ನಡೀತಾ ಇದೆ. ನಾನಿವತ್ತು ಸುಮಲತಾ ಅವರ ನಿವಾಸದಿಂದಲೇ ನ್ಯೂಸ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಎಲ್ಲ ಬೆಳವಣಿಗೆಗಳನ್ನ ನೀಡುವಂತಹ ಪ್ರಯತ್ನ. ಬಹಳ ಪ್ರಮುಖವಾಗಿ ಸಂಸದೆ ಸುಮಲತಾ ನಿವಾಸದಲ್ಲಿಂದು ಮಹತ್ವದ ಸಭೆ ನಡೆಯಲಿದೆ. ಇಂದಿನ ಸಭೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಅಧಿಕೃತವಾಗಿ ಮಂಡ್ಯ ರಣಾಂಗಣಕ್ಕೆ ನಟ ದರ್ಶನ್ ಎಂಟ್ರಿ ಕೊಡ್ತಾರ. ಹಾಗಾದ್ರೆ ಯಾಕಂತಂದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಗೂ ಕೂಡ ದರ್ಶನ್ ಎಂಟ್ರಿ ಕೊಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರು. ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡಿ ಸುಮಲತಾ ಭರ್ಜರಿ ಗೆಲುವನ್ನ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದಿದ್ರು. ಸೊ ಈ ಬಾರಿ ಮೈತ್ರಿಯಿಂದ ಟಿಕೆಟ್ ಕೊಡ್ತಾರೆ ಅಂತ ಈಗಾಗಲೇ ಎಲ್ಲ ಕಡೆ ಮಾತುಕತೆ ಆಗ್ತಿರುವಂತ ಬೆನ್ನಲ್ಲೇ ಈ ಹಿಂದೆ ಸುಮಲತಾ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಕಡ್ಡಿ ಮುರಿದಂತೆ ಹೇಳ್ತಾರೆ, ನಾನು ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದೇನೆ, ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೇನೆ ಲೋಕಸಭೆ ಚುನಾವಣೆಗೆ ಅಂತ ಹೇಳಿ. ಈಗಾಗಲೇ ದೆಹಲಿಗೂ ಕೂಡ ಭೇಟಿ ಕೊಟ್ಟಂತ ಸುಮಲತಾ ಮೋದಿಯನ್ನು ಕೂಡ ಭೇಟಿ ಮಾಡಿದ್ರು, ಅಮಿತ್ ಶಾ ಕೂಡ ಭೇಟಿ ಮಾಡಿದ್ರು. ನೋಡಿ, ಬೆಂಗಳೂರಿನ ಜೆಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಇವತ್ತು ಹಿತೈಷಿಗಳೊಂದಿಗೆ ಜೊತೆಗೆ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ಅವರ ಅತ್ಯಾಪ್ತರಾದಂಥ ಸುಮಲತಾ ಅವರ ಅತ್ಯಾಪ್ತರಾದಂಥ ಇಂಡುವಾಳು ಸಚಿದಾನಂದ ಕೂಡ ಭಾಗಿಯಾಗ್ತಾರೆ ಅಂತೇಳಿ. ಮುಂದೆ ಅಂದರೆ ನಿಮಗೆ MLA ಚುನಾವಣೆ ಸಂದರ್ಭದ ನಂತರ ಅವರು ಅಂತರವನ್ನು ಕಾಯ್ದುಕೊಂಡಿದ್ದರು ಸುಮಲತಾ ಅವರಿಂದ. ಅವರನ್ನ ನಟ ದರ್ಶನ್ ಕರೆದುಕೊಂಡು ಬಂದು ಒಂದು ಮಾಡಿ ಈ ಬಾರಿ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಡೀಟೇಲ್ಸ್. ಸಚ್ಚಿದಾನಂದ ಅವರನ್ನ ಕರೆತರಲು ಸುಮಲತಾ ಯತ್ನಿಸುತ್ತಿದ್ದಾರೆ. ಅವರ ಜೊತೆ ಮತ್ತೆ ಬಾಂಧವ್ಯವನ್ನು ಬೆಸೆಯಲು ದರ್ಶನ್ ಸಾರಥಿ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೆನ್ನಲ್ಲಿ ಮುನಿಸನ್ನ ಮರೆತು ಜೊತೆ ನಿಲ್ಲಲು ದರ್ಶನ್ ಮಾತುಕತೆಯನ್ನು ಆಡ್ತಿದ್ದಾರೆ ಅಂತ ಹೇಳಿ. ಸೊ ಬಹಳ ಪ್ರಮುಖವಾಗಿ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾ ಅವರು ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ, ಒಂದು ವೇಳೆ ಏನಾದರೂ ಬಿಜೆಪಿ ಬಾರಿ ನಿರ್ಧಾರವನ್ನು ತೆಗೆದುಕೊಂಡು ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಮತ್ತೆ ದರ್ಶನ್ ಸಾರಥಿಯಾಗಿ ನಿಂತು ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡಿ ಈ ಬಾರಿ ಯಾವ ರೀತಿ ಚುನಾವಣೆಯನ್ನ ಫೇಸ್ ಮಾಡ್ತಾರೆ, ಇವೆಲ್ಲದಕ್ಕೂ ಕೂಡ ಈ ಒಂದು ಮಹತ್ವದ ಸಭೆಯ ನಂತರವೇ ಮಾಹಿತಿ ತಿಳಿದು ಬರಬೇಕಿದೆ. ಅವರ ಅತ್ಯಾಪ್ತರು ಇಂಡುವಾಳ ಸಚ್ಚಿದಾನಂದ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜೊತೆಯಲ್ಲಿ ನಿಂತು ಸಾಥ್ ನೀಡಿದವರು. ಆದರೆ MLA ಚುನಾವಣೆ ಬಳಿಕ ಕೆಲವೊಂದು ವಿಚಾರಗಳೊಂದಿಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ರು, ಮುನಿಸಿತ್ತು. ಈಗ ಆ ಮುನಿಸನ್ನ ಮರೆತು ಸಚ್ಚಿದಾನಂದ ಅವರು ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಮಂಡ್ಯದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು ಮತ್ತು ದರ್ಶನ್ ಸಾರಥ್ಯ ಯಾವ ರೀತಿ ಇರುತ್ತೆ, ಪಕ್ಷೇತರನ ಬಿಜೆಪಿನ? ದಿವಿತ್, ಇವತ್ತಿನ ಸಭೆ ಸಾಕಷ್ಟು ಹೈ ವೋಲ್ಟೇಜ್ ಸಭೆ ಅಂತಲೇ ಹೇಳ್ಬೋದು. ಈಗಾಗಲೇ ಸುಮಲತಾ ಅವರು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಿಂದ ಬಿಜೆಪಿಯಿಂದ ಟಿಕೆಟ್ ಪಡ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಅನಿವಾರ್ಯವಾಗಿ JDSಗೆ ಬಿಜೆಪಿ ಏನಾದರೂ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾದಂಥ ಸಂದರ್ಭ ಬಂದರೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ವೇಳೆ ಟಿಕೆಟ್ ಕೊಟ್ಟರು ಕೂಡ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಜೊತೆಗೆ JDSನವ್ರನ್ನ ಯಾವ ಮಟ್ಟಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಯಾವೆಲ್ಲ ಲೀಡ್ರು ನಮ್ಮ ಕಂಡ್ರೆ ಅಷ್ಟು ಕಷ್ಟಲೇ ಅನ್ನೋ ಒಂದು ಚರ್ಚೆಯನ್ನು ನಡೆಸ್ತಾರೆ. ಅದ್ರ ಜೊತೆಗೆ ಪಕ್ಷೇತರವಾಗಿ ಹೋದರೆ ಯಾವ ರೀತಿ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು, ಯಾಕೆಂದರೆ ಪಕ್ಷೇತರವಾಗಿ ಹೋಗೋದು ಸಾಮಾನ್ಯ ಅಲ್ಲ. ಯಾಕೆಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕಾರ್ಯಕರ್ತರ ಪಡೆಯನ್ನು ಕಟ್ಟಬೇಕು. ಹಾಗಾಗಿ ಒಂದು ದೊಡ್ಡ ಸವಾಲು, ಯಾವ ರೀತಿ ಈ ಒಂದು ಸವಾಲನ್ನು ನಿಭಾಯಿಸಬೇಕು, ಜೊತೆಗೆ ಯಾವಾಗ ನಾವು ಸ್ಪರ್ಧೆಯನ್ನು ಅಧಿಕೃತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಅಂತಿಮವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಅಲ್ಲಿ ಯಾವೆಲ್ಲ ವಿಚಾರಗಳನ್ನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತೊಂದು ಕಡೆ ಇವತ್ತು ಸುಮಲತಾ ಅವರ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರಾ ಅನ್ನೋದೇ ಒಂದು ದೊಡ್ಡ ಕುತೂಹಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಅವರ ಹೆಗಲಾಗಿದ್ದಂಥವರು ಇಂಡುವಾಳು ಸಚ್ಚಿದಾನಂದ ಅವರನ್ನು ಸ್ಪರ್ಧೆಗೆ ಕರ್ಕೊಬರುತ್ತಾವಿಂದ ಹಿಡಿದು ಅವರ ಜೊತೆಯಲ್ಲೇ ಏನು ಒಂದು ಸಾರಥಿ ಥರ ಅವ್ರನ್ನ ಅಂದರೆ ಅಂದರೆ ಚುನಾವಣೆಯ ಎಲ್ಲ ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಯಶ್ ಹಾಗೂ
ದರ್ಶನ್ ಅವರು ಪ್ರಚಾರಕ್ಕೆ ಬಂದಾಗ ರೂಟ್ ಮ್ಯಾಪ್ ಮಾಡಿಕೊಡ್ತಿದ್ದವರು ಅಂತವರು ಇಂಡುವಾಳು ಸಚ್ಚಿದಾನಂದ ಆ ಮಟ್ಟಕ್ಕೆ ಚುನಾವಣೆಯನ್ನು ಮುಂದೆ ನಿಂತ್ಕೊಂಡು ಎದುರಿಸಿ ಗೆಲುವನ್ನು ಸಾಧಿಸೋದ್ರಲ್ಲಿ ಅವ್ರದ್ದು ದೊಡ್ಡ ಪಾತ್ರ ಇತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡುವಾಳು ಸಚ್ಚಿದಾನಂದ ಬಿಜೆಪಿಯಿಂದ ಶ್ರೀರಂಗಪಟ್ಟಣ ಕ್ಷೇತ್ರವನ್ನು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಆದರೆ ಅದಾದ ಬಳಿಕ ಕೆಲವೊಂದು ವಿಚಾರದಲ್ಲಿ ಸುಮಲತಾ ಹಾಗೂ ಇಂಡುವಾಳು ಸಚ್ಚಿದಾನಂದರ ನಡುವೆ ಮುನಿಸುಂಟಾಗಿರುವಂಥದ್ದು, ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು. ಅದಾದ ಬಳಿಕ ಅವರಿಬ್ಬರ ನಡುವೆ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಿರ್ಲಿಲ್ಲ. ಸುಮಲತಾ ಅವರ ಪರವಾಗಿ ಇಂಡುವಾಳು ಸಚ್ಚಿದಾನಂದ ಎಲ್ಲೂ ಕೂಡ ಬ್ಯಾಟ್ ಬೀಸ್ತಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಪಕ್ಷಕ್ಕೆ ಸೀಮಿತ ಆಗುವ ನಿಟ್ಟಿನಲ್ಲಿ ಇಂಡುವಾಳು ಸಚ್ಚಿದಾನಂದ ಮುಂದಾಗಿದ್ದರು. ಆದರೆ ದರ್ಶನ್ ಅವರ ನಾಯಕತ್ವದಲ್ಲಿ, ದರ್ಶನ್ ಅವರ ಮಧ್ಯಸ್ಥಿಕೆಯಲ್ಲಿ ಇಬ್ಬರನ್ನ ಸರಿಪಡಿಸಲಾಗಿದೆ, ಇಬ್ಬರ ಸಂಬಂಧನ ಮತ್ತೆ ಬೆಸಿಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಕಳೆದ 2 ದಿನಗಳ ಹಿಂದೆ ಒಂದು ಸಭೆಯನ್ನು ಮಾಡಿ ಅವರಿಬ್ಬರನ್ನು ಕೂಡ ಒಂದು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಈ ಒಂದು ಸಭೆಯಲ್ಲಿ ಏನು ಇಂಡುವಾಳು ಸಚ್ಚಿದಾನಂದ ಬರ್ತಾರೆ, ಇಂಡುವಾಳು ಸಚ್ಚಿದಾನಂದನ ಏನು ದರ್ಶನ್ ಅವರೇ ಕರ್ಕೊಂಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇವತ್ತಿನ ಸಭೆ ಅತ್ಯಂತ ಮಹತ್ವದ ಅಂತಲೇ ಹೇಳ್ಬೋದು. ಈ ಸಭೆಯಲ್ಲಿ ಚರ್ಚೆ ಆಗುವಂಥ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆಗೆ ಒಂದಷ್ಟು ತಯಾರಿಯನ್ನು ಮಾಡ್ತಾರೆ. ದಿಬಿತ್.